ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 94ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಕಲಂಕ ಕಸ್ತೂರಿ ರಜನಿಕರಬಿಂಬಂ ಜಲಮಯಂ ಕಲಾಭಿಃ ಕರ್ಪೂರೈಃ ಮರತಕರಂಡಂ ನಿಬಿಡಿತಂ ಅತಸ್ತ್ವದ್ಭೋಗೇನ ಪ್ರತಿದಿನಮಿದಂ ರಿಕ್ತಕುಹರಂ ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತವ ಕೃತೆ. ಕಲಂಕಃ ಕಸ್ತೂರಿ ರಜನಿಕರಬಿಂಬಂ ಜಲಮಯಂ ಕಲಾಭಿಃ ಕರ್ಪೂರೈಃ ಮರಕತಕರಂಡಂ ನಿಬಿಡಿತಂ ಅತಸ್ತ್ವದ್ಭೋಗೇನ ಪ್ರತಿದಿನಮಿದಂ ರಿಕ್ತಕುಹರಂ ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತವ ಕೃತೆ. ಕಲಂಕಃ ಕಸ್ತೂರಿ ರಜನಿಕರಬಿಂಬಂ ಜಲಮಯಂ ಕಲಾಭಿಃ ಕರ್ಪೂರೈಃ ಮರಕತಕರಂಡಂ ನಿಬಿಡಿತಂ ಅತಸ್ತ್ವದ್ಭೋಗೇನ ಪ್ರತಿದಿನಮಿದಂ ರಿಕ್ತಕುಹರಂ ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತವ ಕೃತೆ. ಈ ಶ್ಲೋಕದಲ್ಲಿ ದೇವಿಯ ಭೋಗ ಸಾಮಗ್ರಿಗಳ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಓ ದೇವಿ, ನೀನು ಅಲಂಕಾರ ಮಾಡಿಕೊಳ್ಳುವ ವಸ್ತುಗಳನ್ನು ಇಡ್ತಕ್ಕಂಥ ಪೆಟ್ಟಿಗೆ ಇದೆಯಲ್ಲ, ಅದೇ ಚಂದ್ರಮಂಡಲ. ಕಲಂಕ ಚಂದ್ರಮಂಡಲದೊಳಗಿರ್ತಕ್ಕಂತಹ ಕಪ್ಪು ಕಲೆ ಇದೆಯಲ್ಲ, ಕಸ್ತೂರಿ ಅದೇನಾಗಿದೆ, ನೀನು ಬಳಸ್ತಕ್ಕಂತಹ ಕಸ್ತೂರಿಯಾಗಿದೆ. ಜಲಮಯಂ ರಜನಿಕರ ಬಿಂಬಂ, ಜಲಮಯವಾಗಿರ್ತಕ್ಕಂತಹ ಚಂದ್ರಬಿಂಬ ಅಥವಾ ಚಂದ್ರಮಂಡಲವು ಪನ್ನೀರು. ಆಯಿತಾ? ಕಲಾಭಿ ಚಂದ್ರಕಲೆಗಳ ರೂಪವಾದ 16 ಕಲೆಗಳೆಂಬ ಕರ್ಪೂರೈಹಿ ಪಚ್ಕರ್ಪೂರಗಳಿಂದ ನಿಬಿಡಿತಂ ಒಳಗೆ ತುಂಬಲ್ಪಟ್ಟಿರುವ ಮರಕತಕರಂಡಂ ಮರಕತ ಮಣಿಯಿಂದ ನಿರ್ಮಿತವಾದ ಭರಣಿಯಾಗಿದೆ. ಅತಃ ಆದುದರಿಂದ ಇದಂ ಗೋಚರವಾಗುತ್ತಿರುವ ಈ ಚಂದ್ರಮಂಡಲವನ್ನು ಪ್ರತಿದಿನವೂ ತ್ವದ್ಭೋಗೇನ ನಿನ್ನ ಉಪಭೋಗದಿಂದ, ಅಂದರೆ ನೀನು ಕಸ್ತೂರಿ ಪನ್ನೀರು ಪಚ್ಕರ್ಪೂರಗಳನ್ನು ಉಪಯೋಗಿಸಿ ಅನುಭವಿಸುವುದರಿಂದ ರಿಕ್ತಕುಹರಂ ಖಾಲಿಯಾದ ಚಂದ್ರನ ಒಳಭಾಗ ಉಳ್ಳದುದನ್ನು ವಿಧಿಹಿ ಬ್ರಹ್ಮನು ಭೂಯೋ ಭೂಯ ಮತ್ತೆ ಮತ್ತೆ ತವ ಕೃತೆ ನೂನಂ ನಿಬಿಡಯತಿ ನಿನಗೋಸ್ಕರವಾಗಿ ನಿಜವಾಗಿಯೂ ತುಂಬುತ್ತಾನೆ ಅಂತ. ಅಂದರೆ ಅಮ್ಮ, ಹೇ ದೇವಿ, ಚಂದ್ರಬಿಂಬದಲ್ಲಿ ಕಾಣಬರುವ ಕಪ್ಪು ಗುರುತೇ ನೀನು ಬಳಸುವ ಕಸ್ತೂರಿ. ಚಂದ್ರಬಿಂಬವೇ 16 ಕಲೆಗಳೆಂಬ ಕರ್ಪೂರದ ಬಿಲ್ಲೆಗಳು ತುಂಬಿರ್ತಕ್ಕಂತಹ ಮರಕತದ ಭರಣಿಯಾಗಿದೆ. ಪ್ರತಿದಿನ ನಿನ್ನ ಉಪಯೋಗದಿಂದ ಬರಿದಾಗ್ತಕ್ಕಂತಹ ಈ ಬಟ್ಟಲನ್ನು ಬ್ರಹ್ಮನು ಮತ್ತೆ ಮತ್ತೆ ತುಂಬುತ್ತಿದ್ದಾನೆ ಡೆಫಿನೆಟ್ ಆಗಿ ಅಂತ ಹೇಳ್ತಾರೆ. ನೋಡಿ, ಪ್ರತಿದಿನ ಆಗ್ತಕ್ಕಂಥ ಚಂದ್ರೋದಯವನ್ನು ಆಚಾರ್ಯರು ತುಂಬ ಚೆನ್ನಾಗಿ ಉತ್ಪ್ರೇಕ್ಷೆ ಮಾಡ್ತಾರೆ ಇಲ್ಲಿ. ಹಾಗೆ ಶಂಕರರು ಆ ಚಂದ್ರೋದಯವನ್ನು ವರ್ಣಿಸ್ತಾ ಸೌಂದರ್ಯ ಲಹರಿಯ 94ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಏನು ಈ ಶ್ಲೋಕದ ಒಂದು ಫಲ ಅಂದರೆ, ಗಾಯ ವ್ರಣಗಳು, ತುಂಬ ದಿವಸದಿಂದ ಇರತಕ್ಕಂತಹ ಗಾಯಗಳು ನಿವಾರಣೆಯಾಗುತ್ತೆ, ಇಷ್ಟಪ್ರಾಪ್ತಿಯಾಗುತ್ತೆ, ಮುಖದಲ್ಲಿ ತೇಜಸ್ಸುಂಟಾಗುತ್ತೆ, ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತಕ್ಕಂಥದ್ದು ಈ ಶ್ಲೋಕದಿಂದ.
ಶ್ರೀ ಜಗದಂಬಾರ್ಪಣಮಸ್ತು.